ವೀಕ್ಷಕರೇ ನಮಸ್ಕಾರ. ನಾವಿವತ್ತು ಬೋಗಾದಿ ರೋಡ್ ಪಕ್ಕದಲ್ಲಿರುವಂತಹ ಖಾಸಗಿ ಬಡಾವಣೆ ಅಂದರೆ ರೈಲ್ವೆ ಬಡಾವಣೆಯಲ್ಲಿದ್ದೀವಿ. ಇಲ್ಲಿ ನಿಮಗೊಂದು 3BHK ಡ್ಯೂಪ್ಲೆಕ್ಸ್ ಹೊಸ ಮನೆ ತೋರ್ಸೋಕ್ಕೆ ಹೊರಟಿದ್ದೀನಿ. ಇದು 30/40 ಮುಡಾ ಅಪ್ರೂವ್ಡ್ ಲೇಔಟ್ ಹಾಗೂ ನಾರ್ತ್ ಫೇಸಿಂಗ್ ಸೈಟ್ ಹಾಗೂ ಈಸ್ಟ್ ಫೇಸಿಂಗಿಗೆ ಡೋರ್ ಇಟ್ಟಿದ್ದಾರೆ. ಹಾಗೂ ಮನೆ ಮುಂದೆ 40 ಅಡಿ ರಸ್ತೆ ಅಂದರೆ 12 ಮೀಟರ್ಸ್ ರೋಡ್ ಇರುವಂತಹ 3 ಬೆಡ್ರೂಮ್ ಬ್ಯೂಟಿಫುಲ್ ಆರ್ಕಿಟೆಕ್ಟ್ ಡಿಸೈನ್ಡ್ ಹೊಸ ಮನೆ. ಇದು ಬೋಗಾದಿ ರೈಲ್ವೆ ಲೇಔಟ್ ಮೈಸೂರಲ್ಲಿ ಬರುವಂತಹ ಹೊಸ ಮನೆ. ನೋಡ್ಬೋದು ನಿಮಗೆ ಎದುರುಗಡೆ ಪಕ್ಕದಲ್ಲೇ ನಿಮಗೆ ಮನೆ ಮುಂದೆ ಒಂದು ಕಾರ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ. ಹಾಗೂ ಇದರ ಗೇಟ್ ಒಳಗಡೆನೂ ಸಹಿತ ಒಂದು ಕಾರ್ ಪಾರ್ಕಿಂಗ್ ಮಾಡೋಷ್ಟು ಸ್ಥಳಾವಕಾಶ ಇದೆ. ಇದರ ಬೆಲೆ ಹಾಗೂ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ವೀಕ್ಷಕರಿಗೆ ವೀಕ್ಷಿಸಬೇಕು ಅಂತ ವಿನಂತಿ. ಸೈಟ್ ಹಾಗೂ ಈಸ್ಟ್ ಫೇಸಿಂಗ್ ಡೋರ್. ಇಲ್ಲಿ ಒಂದು ಕಾರ್ ಪಾರ್ಕಿಂಗ್ ಏರಿಯಾ ಇದೆ. ನಿಮಗೊಂದು ಮಿಡ್ ಸೈಜ್ ಕಾರ್ ನಿಲ್ಲಿಸೋಷ್ಟು ಸ್ಥಳಾವಕಾಶ ಇದೆ. ನಾರ್ತ್ ಫೇಸಿಂಗ್ ಸೈಟ್ ಹಾಗೂ ಈಸ್ಟ್ ಫೇಸಿಂಗ್ ಡೋರ್. ಸೊ ರೂಫ್ವರೆಗೂ ಟೈಲ್ಸ್ ಅಳವಡಿಸಿದ್ದಾರೆ. ಹಾಗೂ ಮನೆ ಸುತ್ತಲೂ ಓಡಾಡೋಷ್ಟು ವಾಸ್ತು ಅನುಗುಣವಾಗಿ ಜಾಗ ಬಿಟ್ಟಿದ್ದಾರೆ. ಸೊ ಇಲ್ಲಿಂದನೂ ಎಂಟ್ರೆನ್ಸ್ ಮಾಡಿ ಬರ್ಬೋದು. ನಾನು ಯುಟಿಲಿಟಿ ಏರಿಯಾಗೆ ಹೋದಾಗ ನಿಮಗೆ ತೋರಿಸ್ತೀನಿ. ಸೊ ಇದು ಮನೆ ರೈಲ್ವೆ ಲೇಔಟ್ ಬೋಗಾದಿ ಮೈಸೂರಲ್ಲಿ ಬರುವಂತಹ 3 ಬೆಡ್ರೂಮ್ ಮನೆ. ಸೊ ವಾಸ್ತು ಅನುಗುಣವಾಗಿ ಮನೆ ಸುತ್ತಲೂ ಓಡಾಡೋಷ್ಟು ಜಾಗ ಬಿಟ್ಟಿದ್ದಾರೆ. ನೋಡ್ಬೋದು ಇದು ಪಾರ್ಕಿಂಗ್ ಏರಿಯಾ. ಒಂದು ಕಾರ್ ನಿಲ್ಲಿಸೋಷ್ಟು ಸ್ಥಳಾವಕಾಶ ಇದೆ. ಈಸ್ಟ್ ಫೇಸಿಂಗ್ಗೆ ಡೋರ್ ಇಟ್ಟಿದ್ದಾರೆ ಮತ್ತು ಕಂಪ್ಲೀಟ್ ಟೀಕು ಡೋರ್ಸ್ ಆ್ಯಂಡ್ ವಿಂಡೋಸ್, ಗ್ರನೈಟ್ ಫ್ಲೋರಿಂಗ್, TV ಕ್ಯಾಬಿನೆಟ್, ವಾರ್ಡ್ರೋಬ್ಸ್, ಫಾಲ್ ಸೀಲಿಂಗ್, ಮಾಡ್ಯುಲರ್ ಕಿಚನ್ ಹಾಗೂ ಪ್ರೀಮಿಯಂ ಬಾತ್ರೂಮ್ ಫಿಕ್ಚರ್ಸ್ ಬಳಸಿರುವಂತಹ ಮನೆ. ಏನು ನೋಡ್ತಾ ಇದ್ದೀರಾ, ಹಾಲ್ ನೋಡ್ತಾ ಇದ್ದೀರಾ ಅಂದರೆ ಲಿವಿಂಗ್ ಏರಿಯಾ. ಎದುರುಗಡೆ TV ಕ್ಯಾಬಿನೆಟ್ ಇದೆ. ಅದರ ಪಕ್ಕದಲ್ಲೇ ಸ್ಟೇರ್ ಕೇಸ್ ಇದೆ. ಸ್ಟೇರ್ ಕೇಸ್ ಕೆಳಗಡೆ UPS ಪಾಯಿಂಟ್ ಹಾಗೂ ಒಂದು ಯುಟಿಲಿಟಿ ಅಂದರೆ ವಸ್ತುಗಳನ್ನ ಇಟ್ಕೊಳ್ಳಿಕ್ಕೆ ಸ್ಥಳಾವಕಾಶ ಮಾಡಿದ್ದಾರೆ. ಸೊ ಭಾಳ ಸ್ಪೇಷಿಯಸ್ ಆಗಿದೆ ಲಿವಿಂಗ್ ಏರಿಯಾ. ನಿಮಗೊಂದು 6 to 8 ಸೀಟ್ರಷ್ಟು ಜಾಗ ಹಾಕೋಣಷ್ಟು, ಸೋಫಾ ಹಾಕೋಣಷ್ಟು ಸ್ಥಳಾವಕಾಶ ಇದೆ. ಸೊ ಕಂಪ್ಲೀಟ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಆಮೇಲೆ ಎದುರುಗಡೆ ಒಂದು ದೊಡ್ಡ ಕಿಟಕಿ ಸಹಿತನೂ ಇಟ್ಟಿದ್ದಾರೆ. ಸೊ ಇದು ನಿಮಗೆ ದೇವರ ಮನೆ. ಸೊ ನಾವು ಈಸ್ಟ್ಗೆ ಪೂಜೆ ಮಾಡೋಂಗೆ ವ್ಯವಸ್ಥೆ ಮಾಡಿದ್ದಾರೆ. ಒಬ್ಬರು ಕೂತು ಪೂಜೆ ಮಾಡೋಷ್ಟು ಜಾಗ ಇದೆ. ಸೊ ಇದು ಕಂಪ್ಲೀಟ್ ಟೀಕುಡ್ ಡೋರ್ ಹಾಗೂ ಫ್ರೇಮ್ ವಿತ್ ಗ್ಲಾಸ್ ಡೋರ್, ಗ್ಲಾಸ್ನ ಬಳಸಿದ್ದಾರೆ. ಇದು ನಿಮಗೆ ಓಪನ್ ಮಾಡ್ಯುಲರ್ ಕಿಚನ್ ಹಾಗೂ ಡೈನಿಂಗ್ ಏರಿಯಾ. ಅದರ ಪಕ್ಕದಲ್ಲೇ ಕಿಚನ್ ಪಕ್ಕದಲ್ಲೇ ಒಂದು 6 ಸೀಟ್ರ್ ಹಾಕೋಣಷ್ಟು ಡೈನಿಂಗ್ ಟೇಬಲ್ ಹಾಕೋಣಷ್ಟು ಜಾಗ ಇದೆ. ಪ್ಲಸ್ ನಿಮಗೆ ಓಪನ್ ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ L ಶೇಪಲ್ಲಿ ವಿತ್ ಸ್ಟೋರೇಜ್ ಏರಿಯಾ. ಪ್ಲಸ್ ಗ್ಯಾಸ್ ಪಾಯಿಂಟ್ ಸಹಿತನೂ ಆಚೆ ಮಾಡಿದ್ದಾರೆ. ಆಮೇಲೆ ಚಿಮ್ನಿ ಅಳವಡಿಸಲಿಕ್ಕೆ ಸ್ಥಳಾವಕಾಶನೂ ಮಾಡಿದ್ದಾರೆ. ಸೊ ನೋಡ್ಬೋದು ಭಾಳ ವಿಶಾಲವಾಗಿದೆ ಡೈನಿಂಗ್ ಏರಿಯಾ ಹಾಗೂ ಕಿಚನ್ ಸಹಿತ. ಎಲ್ಲೂ ನಿಮಗೆ ಕಂಜೆಸ್ಟೆಡ್ ಅಂತ ಅನಿಸಲ್ಲ. ಸೊ ಇದು ಯುಟಿಲಿಟಿಗೆ ಹೋಗುವಂಥ ಜಾಗ. ಇಲ್ಲಿಗೂ ಸಹಿತ ನಿಮಗೆ ಟೀಕು ಡೋರ್ನೇ ಬಳಸಿದ್ದಾರೆ. ಇದು ಬ್ಯಾಕ್ ಸೈಡ್ ಯುಟಿಲಿಟಿ ಏರಿಯಾ. ಇಲ್ಲಿ ಒಂದು ಸಿಂಕ್ ಕೊಟ್ಟಿದ್ದಾರೆ ಹಾಗೂ ಕಂಪ್ಲೀಟ್ ಮನೆ ಸುತ್ತಲೂ ಸೇಫ್ಟಿ ಗ್ರಿಲ್ಸ್ನ ಅಳವಡಿಸಿದ್ದಾರೆ. ನಾನು ಹೇಳ್ದಂಗೆ ಮನೆ ಸುತ್ತಲೂ ಓಡಾಡೋಷ್ಟು ಜಾಗನ ಸ್ಥಳಾವಕಾಶ ಬಿಟ್ಟಿದ್ದಾರೆ. ಸೊ ಕೆಲಸದವರೇ ಈ ಗೇಟಿಂದ ಬಂದು ಬಟ್ಟೆ ಪಾತ್ರೆ ವಾಶ್ ಮಾಡಿ ಅದೇ ಗೇಟಲ್ಲಿ ವಾಪಸ್ ಹೋಗ್ಬೋದು. ಸೊ ಭಾಳ ವಿಶಾಲವಾದಂಥ ಕಿಚನ್ ಹಾಗೂ ಡೈನಿಂಗ್ ಏರಿಯಾ. ಇಲ್ಲೇ ನಿಮಗೆ ಪಕ್ಕದಲ್ಲೇ ಒಂದು ಸಿಂಕ್ ಕೊಟ್ಟಿದ್ದಾರೆ ಹಾಗೂ ಅದರ ಸಿಂಕ್ ಪಕ್ಕನೇ ಒಂದು ವಾಷಿಂಗ್ ಮೆಷಿನ್ ಪಾಯಿಂಟ್ ಕೊಟ್ಟಿದ್ದಾರೆ. ಸೊ ಇನ್ಲೆಟ್ ಔಟ್ಲೆಟ್ ಎರಡೂ ಇದೆ. ಪ್ಲಸ್ ಎಲೆಕ್ಟ್ರಿಕ್ ಪಾಯಿಂಟ್ ಸಹಿತನೂ ಇದೆ. ಪ್ಲಸ್ ಅದರ ಪಕ್ಕದಲ್ಲೇ ನಿಮಗೆ ಕಾಮನ್ ಬಾತ್ರೂಮ್. ಸೊ ಕಾಮನ್ ಬಾತ್ರೂಮ್ಗೂ ಸಹಿತ ನಿಮಗೆ ಒಂದು ಸಿಂಕ್ ಹಾಗೂ ಮಿರರ್ ಮತ್ತು ವೆಸ್ಟರ್ನ್ ಕ್ಲಾಸೆಟ್ ಕಮೋಡ್ ಹಾಗೂ ಶವರ್ ಸಹಿತನೂ ಎಲ್ಲ ಅಳವಡಿಸಿದ್ದಾರೆ. ಭಾಳ ಸ್ಪೇಷಿಯಸ್ ಆಗಿದೆ ಇದು.
ಕಾಮನ್ ಬಾತ್ರೂಮ್, ಎಲ್ಲ ಜಾಗ್ವಾರ್ ಬಾತ್ರೂಮ್ ಫಿಕ್ಚರ್ಸ್ನ ಬಳಸಿದ್ದಾರೆ. ಸೊ ಇದು ಫಸ್ಟ್ ಬೆಡ್ರೂಮ್ ನಿಮ್ಗೆ ತೋರಿಸ್ತಾ ಇರೋದು. ಇದು ಕೂಡ ಕ್ವೈಟ್ ಸ್ಪೇಷಿಯಸ್ ಆಗಿದೆ. ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಷ್ಟು ಜಾಗ ಇದೆ. ಸೊ ಇದಕ್ಕೆ ಅಟ್ಯಾಚ್ ಬಾತ್ರೂಮ್ ಇಲ್ಲ, ಯಾಕೆಂದರೆ ಪಕ್ಕದಲ್ಲೇ ಕಾಮನ್ ಬಾತ್ರೂಮ್ ಇರೋದ್ರಿಂದ ಅಟ್ಯಾಚ್ ಬಾತ್ರೂಮ್ ಫೆಸಿಲಿಟಿನ ಈ ರೂಮ್ಗೆ ಇಲ್ಲ. ಸೊ ಇದಕ್ಕೆ ಕಂಪ್ಲೀಟ್ ವಾರ್ಡ್ರೋಬ್ಸ್ ಮತ್ತು ಡ್ರೆಸ್ಸಿಂಗ್ ಯೂನಿಟ್ನ ಕೊಟ್ಟಿದ್ದಾರೆ. ವಾಸ್ತು ಅನುಗುಣವಾಗಿರುವಂತಹ ಮನೆ. ನಾವು ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಏರಿಯಾ ನೋಡಿದ್ರಿ, ಪ್ಲಸ್ ಲಿವಿಂಗ್ ಏರಿಯಾ, ದೇವ್ರ ಮನೆ, ಡೈನಿಂಗ್ ಏರಿಯಾ, ಕಿಚನ್ ಮತ್ತು ಒಂದು ಬೆಡ್ರೂಮ್, ಕಾಮನ್ ಬಾತ್ರೂಮ್ ಹಾಗೂ ಯುಟಿಲಿಟಿ ಏರಿಯಾ ನೋಡಿದ್ವಿ. ನಾವೀಗ ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ನಿಮ್ಗೆ ನೋಡ್ಬೋದು ಟೀಕುಡ್ ರೈಲಿಂಗ್ಸ್ನ ಬಳಸಿದ್ದಾರೆ. ಮತ್ತು ಮೇಲ್ಗಡೆ ನಿಮಗೊಂದು ಸ್ಕೈಲಿಟ್, ಯಾವಾಗಲೂ ಸದಾ ಬೆಳಕಿರುತ್ತೆ. ನಿಮಗೆ ಲೈಟ್ ಡೇ ಟೈಮಲ್ಲಿ ಲೈಟಿನ ಅವಶ್ಯಕತೆ ಇರೋದಿಲ್ಲ. ಸೊ ಇದು ನಿಮಗೆ ಕಂಪ್ಲೀಟ್ ಟೀಕುಡ್ ರೈಲಿಂಗ್ಸ್ ಬಳಸಿದ್ದಾರೆ ಹಾಗೂ ಗ್ಲಾಸ್ ಅಳವಡಿಸಿದ್ದಾರೆ. ಇದು ನಿಮಗೊಂದು ಕಾಮನ್ ಏರಿಯಾ ಫಸ್ಟ್ ಫ್ಲೋರಲ್ಲಿ. ಸೊ ಇದು ಕೂಡ ಕ್ವೈಟ್ ಸ್ಪೇಷಿಯಸ್ ಆಗಿದೆ. ನೀವಿಲ್ಲಿ ನಿಮಗೆ ಯೋಗ ಅಥವಾ ಲೈಬ್ರರಿ ಮಾಡ್ಕೋಬೋದು, ಇಲ್ಲ ಸ್ಟಡಿ ಏರಿಯಾ ಮಾಡ್ಕೋಬೋದು ಮಕ್ಕಳಿಗೆ. ಸೊ ನೋಡ್ಬೋದು ಭಾಳ ವಿಶಾಲವಾಗಿದೆ. ಸೊ ಫಸ್ಟ್ ಫ್ಲೋರಲ್ಲಿ ನಿಮಗೆ 2 ಬೆಡ್ರೂಮ್ ಬರುತ್ತೆ. ಈಗ ನಾನು ನಿಮಗೆ 2ನೇ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ. ಇದು ಕೂಡ ಕ್ವೈಟ್ ಸ್ಪೇಷಿಯಸ್ ಆಗಿದೆ. ನಿಮಗೊಂದು ಕಿಂಗ್ ಸೈಜ್ ಕಾಟ್ ಹಾಕುವಷ್ಟು ಜಾಗ ಇದೆ, ಪ್ಲಸ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೂ ವಾಕಿನ್ ವಾರ್ಡ್ರೋಬ್ ಮತ್ತು ಬ್ಯೂಟಿಫುಲ್ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಇದೆ. ಸೊ ಎಲ್ಲೂ ನಿಮಗೆ ಕಂಜೆಸ್ಟೆಡ್ ಅಂತ ಅನಿಸಲ್ಲ. 30-40ಲಿ ಭಾಳ ಅಚ್ಚುಕಟ್ಟಾಗಿ ಪ್ಲ್ಯಾನಿಂಗ್ ಮಾಡಿ ಈ ಮನೆನ ಕಟ್ಟಿದ್ದಾರೆ. ನೋಡ್ಬೋದು ಎಷ್ಟು ಸ್ಪೇಸ್ ಇದೆ ನಿಮಗೆ ವಾಕಿನ್ ವಾರ್ಡ್ರೋಬ್ಗೆ, ಪ್ಲಸ್ ಎದುರುಗಡೆ ಹ್ಯೂಜ್ ಡ್ರೆಸ್ಸಿಂಗ್ ಯೂನಿಟ್. ಸೊ ಇದು ನಿಮಗೆ ಅಟ್ಯಾಚ್ ಬಾತ್ರೂಮ್, ಇದಕ್ಕೂ ಸಹಿತ ಸಿಂಕ್, ಕಮೋಡ್ ಹಾಗೂ ಶವರ್ ಮತ್ತು ಟಬಲ್ ರಾಡ್ಸ್ ಎಲ್ಲನೂ ಸುಸಜ್ಜಿತವಾಗಿರುವಂತಹ ಬಾತ್ರೂಮ್. ನಿಮಗೆ ಸೀಲಿಂಗ್ವರೆಗೂ ಟೈಲ್ಸ್ ಅಳವಡಿಸಿದ್ದಾರೆ. ಎಲ್ಲೂ ಕ್ವಾಲಿಟಿ ಕ್ವಾಂಟಿಟಿನ ಕಾಂಪ್ರಮೈಸ್ ಮಾಡಿಲ್ಲ. ಸೊ ಫಸ್ಟ್ ಫ್ಲೋರಲ್ಲಿ ಇರುವಂತಹ 2ನೇ ಬೆಡ್ರೂಮ್ ನೋಡಿದ್ವಿ. ಈಗ 3ನೇ ಬೆಡ್ರೂಮ್ ತೋರಿಸ್ತಾ ಇದ್ದೀನಿ ನಿಮಗೆ. ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು ಇದನ್ನು. ಸೊ ಇದು ಕೂಡ ಕ್ವೈಟ್ ಸ್ಪೇಷಿಯಸ್ ಆಗಿದೆ. ಸೊ ಎದುರುಗಡೆ ಒಂದು ಹ್ಯೂಜ್ ಕಿಟಕಿ ಇಟ್ಟಿದ್ದಾರೆ. ಒಳ್ಳೆ ಗಾಳಿ ಬೆಳಕು ಬರುವಂತಹ 3ನೇ ಬೆಡ್ರೂಮ್. ಇದಕ್ಕೂ ಸಹಿತ ವಾಕಿನ್ ವಾರ್ಡ್ರೋಬ್, ಡ್ರೆಸ್ಸಿಂಗ್ ಯೂನಿಟ್ ಹಾಗೂ ಅಟ್ಯಾಚ್ಡ್ ಬಾತ್ರೂಮ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಫಾಲ್ ಸೀಲಿಂಗ್ ಮಾಡಿದ್ದಾರೆ. 1, 2, 3 ಡೋರ್ ಇರುವಂತಹ ವಾರ್ಡ್ರೋಬ್ ಪ್ಲಸ್ ಅಟ್ಯಾಚ್ಡ್ ಬಾತ್ರೂಮ್. ಇದು ಕೂಡ ಕ್ವೈಟ್ ಸ್ಪೇಷಿಯಸ್ ಆಗಿದೆ. ನಾನು ಒಳಗಡೆ ಹೋದೆ ಎಲ್ಲೂ ನನಗೆ ಕಂಜೆಸ್ಟೆಡ್ ಅಂತ ಅನಿಸಲಿಲ್ಲ. ಸೊ ರೆಡಿ ಟು ಮೂವ್ ಇನ್ ಮನೆ, 3 BHK ಡ್ಯೂಪ್ಲೆಕ್ಸ್ ಹೊಸ ಮನೆ. ಇದು 30-40 ಕಟ್ಟಿದ್ದಾರೆ. ನಾರ್ತ್ ಫೇಸಿಂಗ್ ಸೈಟ್ ಹಾಗೂ ಈಸ್ಟ್ ಫೇಸಿಂಗ್ ಡೋರ್ ಮತ್ತು ಮುಡಾ ಅಪ್ರೂವ್ಡ್ ಕೆಂಪಿಟಿಕೆಯಿಂದ ಈ ಮನೆ ಕಟ್ಟಿದ್ದಾರೆ. ಕಂಪ್ಲೀಟ್ ಪಿಲ್ಲರ್ ಕನ್ಸ್ಟ್ರಕ್ಷನ್ ಹೌಸ್ ಹಾಗೂ ರೆಡಿ ಟು ಮೂವ್ ಇನ್ ಮನೆ. ಸೊ ಪಕ್ಕದಲ್ಲೇ ನಿಮಗೆ ಒಂದು ವಿಶಾಲವಾದ ಬಾಲ್ಕನಿ ಬರುತ್ತೆ, ತೋರಿಸ್ತೀನಿ. ಇದು ಬಾಲ್ಕನಿ ಏರಿಯಾ. ಸೊ ಇದು ನಿಮಗೆ ಸಿಟಿ ಸೆಂಟ್ರಿಂದ ಒಂದು 9 to 10 ಕಿಲೋಮೀಟರ್ಸ್ ಆಗುತ್ತೆ. ಬೋಗಾದಿ ಜಂಕ್ಷನ್ನಿಂದ, ಅಂದರೆ ಬೋಗಾದಿ ರಿಂಗ್ ರೋಡ್ ಜಂಕ್ಷನ್ನಿಂದ ಒಂದು 2 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿರುವಂತಹ ರೈಲ್ವೆ ಬಡಾವಣೆ ಅಲ್ಲಿ ಬರುವಂತಹ ಮನೆ. ನಿಮಗೆ ಸ್ಕೂಲ್ಸ್ ಹೇಳೋದಾದರೆ ಅರಿವಿದ್ಯಾಲಯ ಹತ್ರ ಆಗುತ್ತೆ, ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಹತ್ರ ಆಗುತ್ತೆ, ದೀಪಾ ಸ್ಕೂಲ್ ಹತ್ರ ಆಗುತ್ತೆ, ಪ್ಲಸ್ ನಿಮಗೆ NPS ಹತ್ರ ಆಗುತ್ತೆ, ಮತ್ತು ರಾಷ್ಟ್ರೋತ್ಥಾನ, ಮರಿಮಲ್ಲಪ್ಪ ಎಲ್ಲ 1-2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂತಹ ಮನೆ. ಹಾಗೂ ನಿಮಗೆ ಗ್ರಾಸರೀಸ್ ಹೇಳೋದಾದರೆ ಬೋಗಾದಿ ರೋಡಲ್ಲಿ ರಿಲಯನ್ಸ್ ಇದೆ, ಹಾಗೂ ಎಲ್ಲ ಅನುಕೂಲವಾಗಿರುವಂತಹ ಮೆಡಿಕಲ್ ಶಾಪ್ಸ್, ಹಾಸ್ಪಿಟಲ್ಸ್ ಎಲ್ಲದೂ ಅನುಕೂಲವಾಗಿರುವಂತಹ ಮನೆ. ಈ ಮನೆ ಸೇಲ್ಗಿದೆ. ಇದರ ಬೆಲೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಯಾರಿಗಾರು ಇಂಟ್ರೆಸ್ಟ್ ಇದ್ದು ಪ್ರಾಪರ್ಟಿ ವಿಸಿಟ್ ಮಾಡಬೇಕು ಅಂತ ಇದ್ದರೆ, ಅದು ಹೆಚ್ಚಿನ ಮಾಹಿತಿ ಬೇಕಂದರೆ ಕೊಟ್ಟಿರೋ ಬ್ಲಿಂಕಿಂಗ್ ನಂಬರ್ ಮೇಲೆ ಕರೆ ಮಾಡಿ
ಹಾಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಮತ್ತು ನಮಸ್ಕಾರ.